ಕೇಂದ್ರ ಸರ್ಕಾರ ನಮಗೆ ಸಹಾಯ ಮಾಡಲ್ಲ ಅಂತಾರೆ ಮೆಟ್ರೋ ಫೇಸ್ 3ನಲ್ಲಿ. ಇವತ್ತಿಲ್ಲಿ ಅಕ್ವಿಜೇಷನ್ ಮಾಡ್ತಾವ್ರಲ್ಲ, ಇದಕ್ಕೆ ಯಾರ ಹಣ ಹೋಗೋದು? ಇದರಲ್ಲಿ ಸಾರ್ವಜನಿಕರ ತೆರಿಗೆ ಹಣ ಇವತ್ತು ಮೆಟ್ರೋ ಕೊಡಬೇಕಾಗಿರೋದು. ಆದರೆ ಒಬ್ಬ ಸಂಸ್ಥೆಯವನಿಗೆ ಕೊಟ್ಟಿದ್ದಾರೆ ಸ್ಥಳನ. ಕೊಡಲ್ಲ ಅಂತೇಳಿ ಔಷಧ ಕೊಡ್ತಾರೆ. ಗೋದ್ರೇಜ್ ಅವ್ನು ಕೊಡಬೇಡ ಅಂದರೆ ಪ್ಲಾನ್ ಸ್ಯಾಂಕ್ಷನ್ ಮಾಡ್ತಾರೆ ಇಂಡಸ್ಟ್ರಿಯಲ್ನ. ಸುಪ್ರೀಂ ಕೋರ್ಟ್ ಆದೇಶ ಇದು. ಎರಡ ಸಭಾಧ್ಯಕ್ಷ ನಡೀತಾ ಇರೋದು. ಇದೆಲ್ಲ ಬಿಡಿ ಸಭಾಧ್ಯಕ್ಷರೇ, ಮುಖ್ಯಮಂತ್ರಿಗಳ ಎದುರುಗಡೆ ಹೇಳಿದ್ದೀನಿ, ಅವ್ರು ತೀರ್ಮಾನ ತಗೊಳ್ತಾರೆ. ಪಾಪ ಇಲ್ಲಿ ಎಲ್ಲರೂ ನಾವೆಲ್ಲ 224 ಜನ ಇದ್ದೀವಿ. ಯಾರಿಗೂ ಕೂಡಲೇ ಸಾಹುಕಾರರಾಗೋಂಥ ಐಡಿಯಾ ಯಾರಿಗೂ ಬರ್ತಾ ಇಲ್ಲ ಸಭಾಧ್ಯಕ್ಷರೇ. ಬಹುಶಃ ಪ್ರಿಂಟಿಂಗ್ ಮಿಷಿನ್ ಇಟ್ಕೊಂಡು ಕೋಟಾ ನೋಟ್ ಹೊಡೆದ್ರು ಅಷ್ಟು ಬೇಗ ಸಾಹುಕಾರ ಆಗೋಕ್ಕಾಗಲ್ಲ ಸಭಾಧ್ಯಕ್ಷರೇ. ಅದಕ್ಕಿಂತ ವೇಗವಾಗಿ ಬೆಳೆಯುವಂಥದ್ದು ಬೆಂಗಳೂರಲ್ಲಿ ನಡೀತಾ ಇದೆ ಸಭಾಧ್ಯಕ್ಷರೇ. ಅದಕ್ಕೆ ಉದಾಹರಣೆ ಹೇಳ್ತೀನಿ. 160 ಕಿಲೋಮೀಟರ್ ರಾಜಕಾಲುವೆ ಪಕ್ಕದಲ್ಲಿ ಬಫರ್ ಝೋನಲ್ಲಿ ರೋಡ್ ಮಾಡೋದು ನಡೀತಾ ಇದೆ. ರಾಜಕಾಲುವೆ ಪಕ್ಕದಲ್ಲಿ ಎಷ್ಟು ಗೊತ್ತಾ ರೋಡ್ ಬಿಡ್ತು ಸಭಾಧ್ಯಕ್ಷರೇ? ಯಾವತ್ತನ್ನ ನೋಡಿದ್ದೀರಾ? ರಾಜಕಾಲುವೆ ಪಕ್ಕದಲ್ಲಿ 30 ಮೀಟ್ರು ಸೆಂಟರ್ ಪಾಯಿಂಟಿಂದ ಆ ಕಡೆ 30 ಮೀಟ್ರು. ಉದ್ದೇಶ ಏನು ಗೊತ್ತಾ ಸಭಾಧ್ಯಕ್ಷರೇ? ರಾಜಕಾಲುವೆ ಪಕ್ಕದಲ್ಲಿರೋ ಜಮೀನು 2.5 ಇಂದ 3 ಕೋಟಿ ಸಭಾಧ್ಯಕ್ಷರೇ. ರಸ್ತೆ ಇಲ್ಲ, ಅದಕ್ಕೆ ರಸ್ತೆನೇ ಇಲ್ಲ. ಈಗ 30 ಮೀಟರ್ ರೋಡ್ ಮಾಡಿದ್ರೆ 3 ಕೋಟಿ ರೂಪಾಯಿ ಜಮೀನು ಎಷ್ಟಕ್ಕೆ ಬೆಲೆ ಬಾಳೋದು ಗೊತ್ತಾ ಸಭಾಧ್ಯಕ್ಷರೇ? ಕೂಡಲೇ 43,560 ಅಡಿ ಒಂದು ಎಕರೆಗೆ. ಅಣ್ಣ ಸೂಕ್ಷ್ಮ ಗಮನಿಸ್ಬೇಕು. 1 ಎಕರೆಗೆ 43,560 ಅಡಿ ಇಂಟು 3 1,30,680 ಅಡಿ ಆಗುತ್ತೆ. ಪ್ರೀಮಿಯಂ ಎಫ್ಐಆರ್ ಬೇರೆ ತಂದಿದೆ ಸರ್ಕಾರ. ಏನೋ ಅದು ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಇದೆ ಅಂತ ಹೇಳ್ತಾ ಇದ್ದಾರೆ. ಪ್ರೀಮಿಯಂ ಎಫ್ಐಆರ್ 40%. ಆ 40% ಪ್ಲಸ್ TDR 20%. 40%ಗೆ ಎಷ್ಟಾಗತ್ತೆ ಅಂದರೆ 1,82,952 ಸ್ಕ್ವೇರ್ ಫೀಟ್ ಆಗುತ್ತೆ. 40% ಆ್ಯಡ್ ಮಾಡಿದ್ರೆ, ಆ 40%ಗೆ TDR 20% ಆ್ಯಡ್ ಮಾಡಿದ್ರೆ 2,19,542 ಸ್ಕ್ವೇರ್ ಫೀಟ್ ಆಗುತ್ತೆ. 1 ಎಕರೆ ಲ್ಯಾಂಡು ರಾಜಕಾಲುವೆ ಪಕ್ಕದಲ್ಲಿರೋದಕ್ಕೆ ಪ್ಲಾನ್ ಸ್ಯಾಂಕ್ಷನ್ ಆಗುತ್ತೆ. 30 ಮೀಟರ್ ರೋಡ್ ತೋರಿಸಿದ್ರೆ. ಈಗ ಪ್ಲಾನ್ ಸ್ಯಾಂಕ್ಷನ್ ಆಗೋಯ್ತು. ಅಲ್ಲಿ ಬರ್ತಾರೆ ಬಿಲ್ಡರ್ಗಳು. ಬಿಲ್ಡರ್ ಅಲ್ಲೇ ಕ್ಯೂವಲ್ಲಿ ನಿಂತಿದ್ದಾರೆ ರಾಜಕಾಲುವೆ ಪಕ್ಕದಲ್ಲಿ ಜಮೀನು ತಗೊಳ್ಳೋಕ್ಕೆ. ಇದಕ್ಕೆ ಇವಾಗ ವ್ಯಾಲ್ಯೂ ಫಿಕ್ಸ್ ಮಾಡೋಣ ಸಭಾಧ್ಯಕ್ಷರೇ. 1 ಎಕರೆ ಇವತ್ತು 1 ಸ್ಕ್ವೇರ್ ಫೀಟು ಅಪಾರ್ಟ್ಮೆಂಟ್ಸು ಬೆಂಗಳೂರಲ್ಲಿ ಎಲ್ಲೇ ಹೋದ್ರೂ ಸಹ 15,000 ರೂಪಾಯಿ ಬೆಲೆ ಬಾಳುತ್ತೆ. ತೊಗೊಂತಾರೆ. ಅದು ಉತ್ತರ ಭಾರತದವ್ರು ತೊಗೊತಾರೋ ದಕ್ಷಿಣ ಭಾರತದಲ್ಲಿರೋರು ತೊಗೊಳ್ತಾರೆ. ಅದ್ರ ಬೆಲೆ 15,000 ರೂಪಾಯಿ ಮಾಡಿದ್ರೆ 329,31,36,000 ರೂಪಾಯಿ ಆಗುತ್ತೆ. ಅದನ್ನ ಕನ್ಸ್ಟ್ರಕ್ಷನ್ ಮಾಡ್ಬೇಕಲ್ಲ ಸಭಾಧ್ಯಕ್ಷರೇ. ಅದಕ್ಕೆ ಬಂದುಬಿಟ್ಟು ಸುಮಾರು 65,86,26,000 ಆಗುತ್ತೆ. 3 ಕೋಟಿ ಬೆಲೆ ಬಾಳುವಂಥ ಜಮೀನಲ್ಲಿ ಲಾಭ ಎಷ್ಟು ಗೊತ್ತಾ ಸಭಾಧ್ಯಕ್ಷರೇ? 263 ಕೋಟಿ. ರಾಜಕಾಲುವೆ ಪಕ್ಕದಲ್ಲಿರೋ 1 ಎಕರೆ ಜಾಗಕ್ಕೆ ಬೆಲೆ. ಇದನ್ನು ಯಾರಾದರೂ ಗಮನಿಸ್ತಾ ಇದ್ದಾರೆ ಸಭಾಧ್ಯಕ್ಷರೇ? ಎಷ್ಟು ಜನಕ್ಕೆ ಗೊತ್ತಾಗ್ತಾ ಇದೆ ಇದು? ಯಾರಾದರೂ ಒಂದಿನ ಯೋಚನೆ ಮಾಡಿದ್ದಾರೆ ಇದು? ಇದ್ರ ಜೊತೆಯಲ್ಲಿ 263 ಕೋಟಿ ಇದು. ಈಗ ರಾಜಕಾಲುವೆಗಳಿಗೆ ನಾವು ದುಡ್ಡು ಕೊಡ್ಬೇಕಲ್ಲ ಸಭಾಧ್ಯಕ್ಷರೇ, ತಡೆಗೋಡೆ ಕಟ್ಟಬೇಕಲ್ಲ. ಆ ದುಡ್ಡು ಎಲ್ಲಿಂದ ತರೋದು? ಅದಕ್ಕೂ ದುಡ್ಡು ಬೇಕಲ್ಲ. ಈಗ ತಡೆಗೋಡೆ ಕಟ್ಟಬೇಕಲ್ಲ, ಒಂದು ದೊಡ್ಡ ಕಾಂಕ್ರೀಟ್ ವಾಲ್ ಮಾಡಿ 30 ಮೀಟರ್ ರೋಡ್ ಮಾಡಿ3 FIR ಅಚೀವ್ ಮಾಡಬೇಕು. ಇದೆಲ್ಲ ಮಾಡಬೇಕು ಅಂದರೆ ರಾಜಕಾಲುವೆಗೆ ದುಡ್ಡು ಬೇಕಲ್ಲ. ಅದಕ್ಕೆ ಎಲ್ಲೋಗ್ಬೇಕು ನಾವು? ವರ್ಲ್ಡ್ ಬ್ಯಾಂಕ್ ಲೋನ್ಗೆ ಹೋಗ್ಬೇಕು. 963 ಮೀಟರ್ ಮೇಲಿದ್ದೀವಿ ನಾವು ಸಮುದ್ರದ ಮಟ್ಟಕ್ಕೆ. ಇತಿಹಾಸದಲ್ಲಿ ಚರಿತ್ರೆಯಲ್ಲಿ ಯಾವುದು ಚಂಡಮಾರುತ ಬಂದಿಲ್ಲ, ಏನು ಮುಳುಗಲಿಲ್ಲ ಬೆಂಗಳೂರು. ಇವತ್ತವರೆಗೂ ಮುಳುಗಿಲ್ಲ ಬೆಂಗಳೂರು. ಇದಕ್ಕೆ ಲೋನ್ 2,000 ಕೋಟಿ ವರ್ಲ್ಡ್ ಬ್ಯಾಂಕಲ್ಲಿ ಲೋನ್ ತರ್ತಾರೆ. ಲೋನ್ ತರೋದು ಎಲ್ಲಿಗೆ ಗೊತ್ತಾ ಸಭಾಧ್ಯಕ್ಷರೇ? ಈ 2,000 ಕೋಟಿ ತಂದಿರೋದು ಈ ರಾಜಕಾಲುವೆ ಪಕ್ಕದಲ್ಲಿ ಗೋಡೆ ಕಟ್ಟೋದಕ್ಕೆ. ಎಲ್ಲೆಲ್ಲಿ ಖಾಲಿ ಜಮೀನಿದೆ, ಎಲ್ಲೆಲ್ಲಿ ಅಪಾರ್ಟ್ಮೆಂಟ್ಸ್ಗಳು ಬರಬೇಕು, ಎಲ್ಲೆಲ್ಲಿ 1 ಎಕರೆನಲ್ಲಿ 250 ಕೋಟಿ ಲಾಭ ಮಾಡಬೇಕು, ಅಲ್ಲಿ ರಾಜಕಾಲುವೆ 2,000 ಕೋಟಿ ವರ್ಲ್ಡ್ ಬ್ಯಾಂಕಲ್ಲಿ ಸುಳ್ಳೆಲ್ಲಿ ಲೋನ್ ತಂದಿರೋದು.
ಸುಳ್ಳು ಹೇಳಿ ಲೋನ್ ತಂದಿದ್ದಾರೆ, ನಾನು ಪ್ರೂವ್ ಮಾಡ್ತೀನಿ. ನನ್ನ ಮೇಲೆ ಆಕ್ಷನ್ ತಗೊಂಡ್ಲಿ ಸುಳ್ಳಿದ್ರೆ ನಾನು ಪ್ರೂವ್ ಮಾಡ್ತೀನಿ ಸುಳ್ಳು ಹೇಳಿ ಲೋನ್ ತಂದಿರೋದು. ಯಾವ ಪ್ರಕೃತಿ ವಿಕೋಪ ಬಂದಿದೆ ಬೆಂಗಳೂರಲ್ಲಿ ವರ್ಲ್ಡ್ ಬ್ಯಾಂಕಲ್ಲಿ ಲೋನ್ ತರೋದಕ್ಕೆ? ಆ MOI ಒಂದ್ಸರಿ ಚೆಕ್ ಮಾಡಿ. MOIನಲ್ಲಿ ಏನಿದೆ? ಸುಳ್ಳು ಹೇಳಿ ಲೋನ್ ತಂದು ಇದ್ರನ್ನ ಕೊಟ್ಟಿರೋಂಥದ್ದು ಯಾರಿಗೆ? ಒಬ್ಬನೇ ಕಾಂಟ್ರಾಕ್ಟ್ರಿಗೆ 7 ಪ್ಯಾಕೇಜು, ಒಬ್ಬನೇ. ಯಾವ ಕಾಂಟ್ರಾಕ್ಟರ್ ಕೊಡಬೇಕೋ ಅವನ್ನ ಡಿಸ್ಕ್ವಾಲಿಫೈ ಮಾಡಬೇಕೋ ಅವನ್ನ ಕರೆದುಬಿಟ್ಟು ನೀನೇ ವಾಪಸ್ ತಗೋ, ಇಲ್ಲಾಂದ್ರೆ ನೆಕ್ಸ್ಟು ನೀನು ಬ್ಲ್ಯಾಕ್ ಲಿಸ್ಟ್ ಮಾಡ್ತೀನಿ. ನಾನು ಮಾತಾಡ್ತಾ ಇರೋದು ಅಥೆಂಟಿಕ್ ಡಾಕ್ಯುಮೆಂಟ್ ಮಾತಾಡ್ತಾ ಇರೋದು. ನಾನು ಯಾವುದು ಸುಮ್ಮನೆ ಏನೋ ಪೇಪರ್ ಕಟ್ಟಿಂಗ್ದು ಇನ್ನೊಂದು ಇಟ್ಕೊಂಡು ಮಾತಾಡ್ತಾ ಇಲ್ಲ. ಅವನು ಹೇಳ್ದಂಗೆ ಕೇಳಲಿಲ್ಲ ಅಂತೇಳಿ ಅದನ್ನು ರೀಟೆಂಡರ್ ಮಾಡೋದು. ಕ್ವಾಲಿಫೈ ಆಗಿದೆ ಇರೋವನಿಗೆ ಟನಲ್ ವರ್ಕ್ ಮಾಡೋನಿಗೆ, ಕೆನಾಲ್ ವರ್ಕ್ ಅವ್ನು ಕ್ವಾಲಿಫೈ ಆಗಲ್ಲ. KPPT ಆಗ್ತಿವ, KTTP ಇಲ್ಲ, KPPನಲ್ಲಿ ಸೇಮ್ ನೇಚರ್ ಆಫ್ ವರ್ಕ್ ಮಾಡಿರೋಂಥವನೇ ಎಲಿಜಿಬಲ್ ಆಗ್ತಾನೆ ಅಂತಂದರೆ ಅವನಿಗೋಸ್ಕರ ಮತ್ತೆ ಕಂಡೀಷನ್ ಚೇಂಜ್ ಮಾಡೋದು. ಮಾಡಿದ್ದಾರೆ, ಕೊಟ್ಟಿದ್ದಾರೆ, ಹೇಳ್ದಂಗೆ ಕೇಳಲಿಲ್ಲ ಅಂತೇಳಿ ರೀಟೆಂಡ್ರು ಮಾಡಿದ್ದಾರೆ. ಇದಕ್ಕೆ ಯಾವುದಕ್ಕೂ ಭ್ರಷ್ಟಾಚಾರ ನಡೆದಿಲ್ಲ. ಆವಲೇ ಸತೀಶ್ ರೆಡ್ಡಿ ಹೇಳಿದಕ್ಕೆ ಒಂದು ಮಾತು ಹೇಳಿದ್ರಿ, ಇವೆಲ್ಲ ಭ್ರಷ್ಟಾಚಾರ ನಡೀದೆ, ಪ್ರಾಮಾಣಿಕವಾಗಿ ನಡೀತಾ ಇರೋಂಥದ್ದು. 7 ಟೆಂಡರ್ ಒಬ್ಬರೇ ಹಾಕೋದು, ಒಬ್ಬನಿಗೆ ಅವನಿಲ್ಲಿ ಇವನಿಲ್ಲಿ, ಇದು ನಡೀತಾ ಇರೋಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.